ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್, ಇವತ್ತು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ ಡೇ. ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಒಂದು ಹಾಸನ ಹತ್ರ ಇದ್ದೀವಿ, ಈಗ ನಿಲ್ಲಿಸಿದ್ದೀವಿ ಗಾಡಿ. ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ಡೈಲಿ ವ್ಲಾಗ್ಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ವರ್ಷ, ಕಾವೇರಿ, ಹಾಗೆ ರಚ್ಚು, ಹಾಗೆ ಹಲ್ಲುರಗು, ಹಾಗೆ ನವೀನ್. ಯಾರು ಮುಖ ತೋರಿಸ್ತಾ ಇಲ್ಲ, ಯಾಕಂದ್ರೆ ಅವರೆಲ್ಲ ಇವಾಗ ತಾನೇ ನಿದ್ದೆ ಮಾಡಿ ಎದ್ದಿದ್ದಾರೆ. ಮುಖ ತೊಳ್ದಿಲ್ಲ ಅಂದ್ರೆ ಮುಖ ತೋರ್ಸಂಗಿಲ್ಲ. ನೋಡಿ, ನಾನು ಮುಖ ತೊಳ್ದಿಲ್ಲ, ಬಟ್ ನಾನು ತೋರಿಸ್ತೀನಿ. ಫಿಲ್ಟರ್ ಪರವಾಗಿಲ್ಲ ನೋಡಿ. ಫಿಲ್ಟರ್ ನೋಡಿ, ಕ್ಯಾಮ್ರಾ ಯೂಸ್ ಮಾಡಿದೀನಿ ಕಣೆ. ಕ್ಯಾಮ್ರಾದಲ್ಲ ಫಿಲ್ಟರ್ ಬರೋದು ಎಲ್ಲ ಬಂದಿಲ್ಲ ಕಣ. ನೋಡಿ, ಅವಳು ಲಿಪ್ಸ್ಟಿಕ್ ಹಾಕೊಂಡು ಮಲ್ಗೋಳೆ. ಮಲ್ಗೆ ಎಲ್ಲ ದೀಕೆ ಆರಾಮಾಗಿ ಒಂದೊಂದು ತಾಸು 2-3-4 ತಾಸು ನಿದ್ದೆ ಹೊಡೆದು ಮಕ್ಕಂಡಿಲ್ಲ ಅಂತೆ. ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ನಿದ್ದೆ ಬಂದೈತೆ ಅಷ್ಟೇ, ಕೂತಿದ್ದಾಗ ಒಂಚೂರು ನಿದ್ದೆ ಬಂದಿಲ್ಲ. ಸೊ ನಾವಿವತ್ತು ಸಕಲೇಶ್ಪುರಕ್ಕೆ ಬಂದಿದ್ದೀವಿ. ಶುಭೋದಯ, ಬೆಳಗಿನ ಶುಭಾಶಯಗಳು. ಈಗ ತಾನೇ ನಾವು ಒಂದು ಚಿತ್ರಗೀತೆಯನ್ನು ಆಡುತ್ತಿದ್ದೇವೆ. ಸೊ ನಮ್ಮ ರೂಮ್ ಟೂರ್ ಮಾಡ್ತೀನಿ ಬನ್ನಿ. ಸೊ ರೂಮ್ ನಂಬರ್ 5. ಯಾರೋ ಮಲ್ಕೊಂಡಿದ್ದಾರೆ, ಅಲ್ಲಿವರೆಗೂ ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ದೆ ಮಾಡ್ತಿಲ್ಲ, ನಾನು ರಾತ್ರಿ ಎಲ್ಲ ಕಾರ್ ಓಡಿಸಿ ಸುಸ್ತಾಗಿನಿ, ಅದಕ್ಕೆ ನಿದ್ದೆ ಮಾಡಿ. ನಾ ಕೂತು ಸುಸ್ತಾಗಿದ್ದೀನಿ. ಕೂತಿಲ್ಲ, ನೀನು ಕಣ್ಣು ಮುಚ್ಚಿದ್ದೆ. ಹಾಗೆ ಇಷ್ಟೇ. ಆಯ್ತು ಬಾಯ್, ತಣ್ಣೀರು ಈ ವರ್ಷ ನೀನು ಯೂಟ್ಯೂಬ್ ಚಾನೆಲ್ ವಿಡಿಯೋ ಮಾಡ್ಬೋದಿತ್ತು. ಐಸ್ ಇಲ್ಲಿ ಅಲ್ಲ, ತಣ್ಣೀರು ಕಮ್ಮಗೋ. ವರ್ಷ ಏನು ಬೇಡ, ತಣ್ಣೀರ ಸ್ನಾನ ಮಾಡಿ ಅಂತ. ಇವಾಗ ಟಿಫನ್ ಮಾಡಕ್ ಹೋಗ್ತಾ ಇದ್ದೀವಿ. ಚಳಿ ಭಾರಿ ಆಯ್ತು ಸಕಲೇಶ್ಪುರದಲ್ಲಿ, ಸಿಕ್ಕಾಪಟ್ಟೆ ಚಳಿ. ಇಡ್ಲಿ ಬೇಕಾದ್ರೆ ವೇಟ್ ಮಾಡ್ಬೇಕು. ಒಂದು ಕೆಲಸ ಮಾಡು, ತಿನ್ನು. ಆ್ಯಕ್ಚುಲಿ ಇದು ಬೆಸ್ಟ್ ಬ್ರೋ, ಡಯಟ್ ಮಾಡೋರಿಗೆ, ಅದು ಮಾಡೋರಿಗೆ ಎಲ್ಲರಿಗೂ ಬೆಸ್ಟ್. ಬಂದು ಕುಡಿಬೋದಿತ್ತು ವರ್ಷ. ಏನು ಸುಷ್ಮಿತಾ, ಅಲ್ಲಿ ಇದು ಸ್ವೆಟ್ರ್ ತಗ ಅಂದ್ರೆ ಅಂದಿ ಅಲ್ಲ, ಸ್ವೆಟ್ರ್ ತಗ ಅಂದ್ರೆ ಏನು ಚಳಿ ಇರಲ್ಲ. ಈಗ ನೋಡಿಲ್ಲಿ ಹೊಡೆ ಇವಾಗ ನಾವು ಇಲ್ಲಿಂದ ಮೂಡಿಗೆರೆಗೆ ಹೋಗ್ತಾ ಇದೀವಿ. ಮೂಡಿಗೆರೆಗೆ ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ಏನೋ ಬಿದ್ದು ಹೊಡೆದೋಯ್ತು, ಅದನ್ನ ತರಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಸೊ ಈಗ ತೋರಿಸ್ತೀನಿ ಬನ್ನಿ ಏನು ಉಳ್ಕೊಂಡು ಹೋಗ್ತಾ ಇದೀವಿ ಅಂತೇಳಿ. ರಘು ಮತ್ತೆ ನವೀನೆಲ್ಲ ಆಚೆ ಹೋದ್ರು, ಈಗ ನಾವು ಹೋಗ್ತಾ ಇದೀವಿ. ತೋರಿಸ್ತೀನಿ. ಅವ್ರಿದ್ರೆ ಬಿಡಲ್ಲ ನಮ್ಮನೆ. ಹೆಣ್ಮಕ್ಳು ಹೋಗ್ಬೇಡಿ ಅಂತಾರೆ. ನಾನು ಇಲ್ವಾ ಇಲ್ಲಿ ದೊಡ್ಡೋಳು. ಅಕ್ಕ, ಇಮ್ಯಾಜಿನ್ ನಾವಿಲ್ಲಿ ಕಳ್ದೋಗ್ಬಿಟ್ರೆ ಏನ್ ಮಾಡೋದು? ಕೂಗೋಣ ಅಷ್ಟೇ. ಓಕೆ ಫ್ರೆಂಡ್ಸ್, ಬನ್ನಿ. ನೋಡಿ ಎಷ್ಟು ಗ್ರೀನ್ ಇದೆ, ಸಕ್ಕತ್ತಾಗಿದೆ ಪ್ಲೇಸು. ಅಷ್ಟೇ, ತುಂಬಾ ಚೆನ್ನಾಗಿದೆ. ನಮ್ಮ ಬಾಡಿ ಗಾರ್ಡ್ ಆಗಿ ಬರ್ತಾ ಇದ್ದಾರೆ. ನಿಮ್ಗೆ ಇನ್ನೊಂದು ಏನ್ ಗೊತ್ತಾ, ಈ ರೆಸಾರ್ಟ್ ಅಲ್ಲಿ ಪ್ರತಿ ಒಂದು ಡಾಗ್ಸ್ ಫ್ರೆಂಡ್ಲಿ. ನಾವ್ ಯಾವ ಈ ರೋಡ್ ಹೋಗ್ತೀವಿ ಅದ್ ನಮ್ ಜೊತೆ ಬರುತ್ತೆ ಸೆಕ್ಯೂರಿಟಿ ಅಂತ. ಅಲ್ಲ, ನಿಜವಾಗ್ಲೂ ಬರುತ್ತೆ. ಅಲ್ಲಿ ಊಟಕ್ಕೂ ನೋಡಿದ್ರಾ? ಇವಾಗ್ಲೂ ನೋಡಿ ಇದು ಹೆಂಗ್ ಬಂತು. ಕರ್ಕೊಂಡು ಹೋಗ್ತಾ ಇದೆ ನಮ್ಮನ್ನ. ಡಾಗ್ಸ್ ಎಲ್ಲ ಫ್ರೆಂಡ್ಲಿ. ಥ್ಯಾಂಕ್ ಯು ಸೋ ಮಚ್. ಕಂಟೆಂಟ್ ಇಂದ ನಾನು ತುಂಬಾ ಖುಷಿ ಆದೆ. ನಾನು ಇವಾಗ ತಾನೇ ಹೇಳದ ಅಂತ ಬಂದೆ, ಯಾರಾದ್ರೂ ಬಿದ್ರೆ ಹೆಂಗಿರುತ್ತೆ? ಯಾಕೆ ಗೊತ್ತಾ, ನಗ್ತಲ್ಲ, ನಾನು ಹೇಳಿದ್ದ ಬಿದ್ದಾಗ ನಗ್ತಿದ್ರೆ ಕಚ್ಬಿಡ್ತೀನಿ. ಸರಿ ಬನ್ರಿ. ಎಸ್ ದಾರಿ ಇದೆ, ಬಟ್ ಇಲ್ಲಿ ನೋಡಿ, ಇದು ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ವೆರಿ ನೈಸ್. ಹರಿತಾ ಇದೆ ನೀರು, ನಾವಿಲ್ಲ ಬಂದು ಆಟ ಆಡ್ಬೋದು. ನನಗಂತೂ ನೀರಲ್ಲಿ ಆಡೋದಂದ್ರೆ ಮೊದಲೇ ಸಖತ್ ಇಷ್ಟ. ವಾವ್, ನ್ಯಾಚುರಲ್ ವಾಟರ್. ಬೀಳ್ತೀಯಾ? ಹೋಗಿ ಬನ್ರಿ, ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಂದು ನೀರೆಲ್ಲ ಆಡೋಣ. ಅಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ಚೆನ್ನಾಗಿದೆ ಇದೊಂಥರ ಸೇತುವೆ ಥರ.
ಇಲ್ಲೆಲ್ಲ ಫುಲ್ಲು ನೀರು. ಸೊ ನೋಡಿ ಆಲ್ರೆಡಿ ಕಂಟೆಂಟ್ ರೆಡಿ ಮಾಡ್ಕೊತಾರೆ, ಈ ವಿಡಿಯೋ ಮಾಡೋಣ ಆ ವಿಡಿಯೋ ಮಾಡೋಣ ಅಂತೇಳಿ. ಆ್ಯಂಡ್ ಇಲ್ಲೆಲ್ಲ ಸಖತ್ತಾಗಿದೆ ಗುರು. ಮೇ ಬಿ ಇದು ಟ್ರಕ್ಕಿಂಗ್ ಪ್ಲೇಸ್ ಏನೋ ಕಣೆ. ಮಳೆ ಮೂವಿ ಇದೆ ಓ ಇದು ಕೊಚ್ಚೆ ಕೊಚ್ಚೆ ಕಾಣಿಸ್ತಿದ್ ಬರ್ರಿ. ಅಕ್ಕ ಮುಂದೆ ಸೊ ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ. ಅದ್ರಲ್ಲಿ ಹಂಗೆ ಅವ್ನು ಹಿಂಗೆ ಎತ್ಕೊಂಡ್ ಬರ್ತಾನಲ್ಲ. ಸಖತ್ ಅಡ್ವೆಂಚರ್ ಆಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಪ್ಲೇಸು. ಎಸ್ ಅಲ್ಲೆಲ್ಲಾನು ಇದೆ. ಬನ್ನಿ ಏನೇನೋ ಇದೆ ತೋರಿಸ್ತೀನಿ. ರೆಡಿಯಾಗಿ ನಾವೇ ವಿಡಿಯೋಸ್ ಮಾಡ್ಕೊಂಡು ಓಡ್ ಬಂದ್ಬಿಡೋಣ. ಬರೋಷ್ಟರಲ್ಲಿ ಬನ್ನಿ ಹೋಗೋಣ ಮತ್ತೆ. ಬೇವಿತ್ ಬಾರೆ ನೋಡ್ಕೊಂಡ್ ಬರೋಣ. ಬೇವಿತೀವ ಬೇವಿದ್ಮೇಲೆ ಬಂದು ನೀರಲ್ಲಿ ಆಡೋದು. ಅಯ್ಯೋ ಅಕ್ಕ ನೀನ್ ನೀರಲ್ಲಿ ಹಾಕೊಳಕ್ಕ ನೀನ್ ಆಡೋದು. ನೀನ್ ಬೆಂಗಳೂರೆಲ್ಲ ಆಡಕ್ಕಾಗಲ್ಲ ಇಂಥ ಕಡೆ ಎಲ್ಲ ಹೋಗಿ. ಸಾಯಂಕಾಲ ಚಳಿ ಸ್ಟಾರ್ಟ್ ಆಗುತ್ತೆ ಸುಮ್ಮನೆ. ಸಾಯಂಕಾಲ ಸನ್ಸೆಟ್ ಆಗೋ ಟೈಮಲ್ಲಿ ಸೂಪರ್ ಆಗಿ ಕಾಣಿಸುತ್ತೆ. ದಿಸ್ ಗರ್ಲ್ ಇಸ್ ದೇರ್ ನೋ ಶಿ ಇಸ್ ಓ ಮೈ ಗಾಡ್. ನಾವು ಹೇಳಕ್ಕಾಗಲ್ಲ ಹುಡುಗಿ. ಸೊ ನೋಡಿ ಅಲ್ಲೆಲ್ಲ ಮಾಡಿದ್ದಾರೆ. ಸೊ ಈ ಪ್ಲೇಸ್ ಬಂದ್ಬಿಟ್ಟು ಓಪನ್ ರೈನ್ ಡ್ಯಾನ್ಸ್ ಅಂತೆ. ಸೊ ಇದು ನೋಡಿ ಇದ್ರ ಮೇಲೆ ನೀರಲ್ಲಿ ಹಿಂಗೆ ನಡ್ಕೊಂಡು ಹೋಗಿ ಯಪ್ಪ ಹೆಂಗಿದೆ ಎಲ್ಲ ಸಕ್ಕತ್ತಾಗಿದೆ. ಎಸ್ ಇದೇ ಸ್ವಿಮ್ಮಿಂಗ್ ಪೂಲು. ಫುಲ್ಲು ನ್ಯಾಚುರಲ್ ವಾಟರು. ಯಾವುದೇ ರೀತಿ ಕ್ಲೋರಿನ್ ಯೂಸ್ ಮಾಡಿಲ್ಲ. ಎಷ್ಟು ಅಡಿ ಇದೆ ಗೊತ್ತಿಲ್ಲ. ಒಂದು 6 ಅಡಿ ಇರ್ಬೋದು. 6 ಅಡಿ ಇದೆ. ಅಲ್ಲಿ ಮಕ್ಕಳಿಗೆ ಇದೆ, ಅಲ್ಲಿ ನೋಡ್ತಾ ಇದ್ದಲ್ಲ ಇದು ಮಕ್ಕಳಿಗೆ. ಆ್ಯಂಡ್ ಇಲ್ಲಿ ಕೊಚ್ಚೆಯಲ್ಲಿ ಫುಟ್ಬಾಲ್ ವಾಲಿಬಾಲ್, ಅದು ವಾಲಿಬಾಲ್ ಆಡೋದು. ಸಾರಿ ಕ್ಷಮಿಸಿ, ಒಂದೊಂದ್ಸಲ ಇದು ನಾಲ್ಗೆ ಸ್ಲಿಪ್ ಆಗುತ್ತೆ. ಹೊಟ್ಟೆಗೆ ಹಾಕೋ. ಸೊ ನೋಡ್ತಿದ್ರೆ ಈ ಕೊಚ್ಚೆಯಲ್ಲಿ ಬಂದ್ಬಿಟ್ಟು ವಾಲಿಬಾಲ್ ಆಡೋದು ಸಕ್ಕತ್ತಾಗಿರುತ್ತಲ್ಲ. ಈ ಕೊಚ್ಚೆಯಲ್ಲಿ ಆಡ್ಬಿಟ್ಟು ಅಲ್ಲಿ ಹೋಗಿ ನೀರಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಡ್ಬಿಡೋದು. ಚೆನ್ನಾಗಿದೆ. ಸೋ ನೈಸ್. ತುಂಬ ಇಷ್ಟ ಆಯಿತು ಪ್ಲೀಸ್. ಲವ್ಡ್ ಇಟ್. ಐ ರಿಯಲಿ ಲವ್ಡ್ ಇಟ್. ನಾನಂತೂ ಎಲ್ಲ ಆಡೋದೆ. ಹೆಂಗ್ ಗೊತ್ತಾ, ಒಂದು ಗೇಮ್ ಪ್ಲಾನ್ ಮಾಡ್ಬೋದು. ಹೆಂಗ್ ಗೊತ್ತಾ, ಈಗ ಅದರಲ್ಲಿ ಹಿಂಗೆ ಫಸ್ಟ್ ಹಿಂಗೆ ಹೋಗಿ ಫುಲ್ ಫಾಸ್ಟ್ ಹೋಗಿ ಅಲ್ಲಿ ಇಲ್ಬಿಟ್ಟು ಮತ್ತೆ ಆ ಥ್ರೆಡ್ಡಿಂದ ಹಿಂಗೆ ಬಂದು ಹಿಂಗೆ ಬಂದು ಮತ್ತೆ ಇದ್ರಲ್ಲಿ ಹೋಗ್ಬಿಟ್ಟು ಹಂಗೆ ವಿನ್ನೋದವ್ರಿಗೆ ಏನು ಅದು ಹೇಳ್ಬೇಕು. ನಾವು ರಾತ್ರಿ ಬಂದಾಗ ರೋಡ್ ನೋಡೋಕ್ಕಾಗಿಲ್ವಲ್ಲ. ಈಗ ನೋಡ್ರಿ ಹೆಂಗೈತಿ. ಫುಲ್ಲು ಆಫ್ ರೋಡ್, ಆನ್ ರೋಡ್ ಹೋಗೋಕ್ಕಾಗಲ್ಲ, ಅಷ್ಟು ಇದೈತಿ. ಮೂಡಿಗೆರೆಗೆ ಬಂದಿದ್ದೀವಿ. ಮೂಡಿಗೆರೆ ಇದೆ ನೋಡಿ, ಮೂಡಿಗೆರೆ. ಯಾರು ಮೂಡಿಗೆರೆ ನೋಡ್ತಿದ್ರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನಾವೆಲ್ಲ ಸ್ವಿಂಗ್ ಆಡ್ತಾ ಇದೀವಿ, ಜೋಜೋಲಲ್ಲಿ ಆಡ್ತಾ ಇದೀವಿ. ಫ್ರೆಂಡ್ಸ್ ಹೆಂಗ್ ರೆಡಿ ಆಗ್ಬಿಟ್ಟಿದ್ದಾರೆ. ಹೇಗೆ ಡಿಸೆಂಟ್ ಆಗ್ಬಿಟ್ಲಿ ಇವಳು. ನೋಡಿ ಫ್ರೆಂಡ್ಸ್, ತುಂಡು ಬಟ್ಟೆ ಹಾಕೊಂಡು ನಮ್ಮ ಮೈಕ್ಳು ರೆಡಿ ಆಗೋರೆ. ನಾನು ನೋಡಿ ಫುಲ್ ಡೀಸೆಂಟಾಗಿ ಡ್ರೆಸ್ ಹಾಕೊಂಡಿದ್ದೀನಪ್ಪ, ಫುಲ್ ಡೀಸೆಂಟ್. ಆ್ಯಂಡ್ ಅವರು ಕೂಡ ಡೀಸೆಂಟಾಗಿ ಹಾಕೊಂಡಿದ್ದಾರೆ, ಅವರು ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಷ್ಟೇ. ಈಗ ವಿಡಿಯೋ ಮಾಡಕ್ಕೆ ಹೋಗ್ತಾ ಇದೀವಿ. ಏನು ತಿಂತಿದ್ದೀವಿ ವರ್ಷ? ನಾನು ಚಿಕನ್ ಕರಿ, ಅಕ್ಕಿ ರೊಟ್ಟಿ. ನಾವು ಹೊಟ್ಟೆ ಅಂತೀವಿ ಗೊತ್ತಾ. ಎಂಜಾಯ್. ಸೊ ನಾನು ಇವತ್ತು ವೆಜಿಟೇರಿಯನ್, ಯಾಕಂದರೆ ಸ್ಯಾಟರ್ಡೇ. ಹೆಂಗ್ ಗೊತ್ತಾ, ಅಕ್ಕಿ ರೊಟ್ಟಿ ಹಿಂಗೆ ತಿನ್ನೋದು ನಾನು. ನೀವೇ ತಿಂತೀರಾ? ಲೈಕ್ ನಾನು ಪೀಸ್ ಮಾಡಿ ಅದ್ರ ಮೇಲೆ ಫುಲ್ ಸಾಂಬಾರು ಹಾಕೊಂಡು ತಿನ್ನೋದು. ರಚ್ಚುನು ಯಾಕೆ ವೆಜ್ ತಿಂತಿದ್ದೆ? ರಚ್ಚು ಚಿಕನ್ ತಿನ್ನೋಣ ಮತ್ತೆ ಹೊಟ್ಟೆ ಕಲಿಸುತ್ತೆ ಅಂತ ಆಮೇಲೆ ನೋಡ್ತೀನಿ. ಬಟ್ ಟೇಸ್ಟಿ ಆಗಿದೆ. ಫುಡ್ ಮಾತ್ರ ಸಖತ್ತಾಗಿದೆ. ನನಗೂ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಕ್ಕಿ ರೊಟ್ಟಿ, ತುಪ್ಪ, ಟೊಮೆಟೊ ಗೊಜ್ಜು. ಚಿಕನ್ ವರ್ಷ ಕಾವೇರಿ ಜೊತೆ ನವೀನ್ ಹಾಗೂ ಅಲ್ಲು ರಘು, ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರಚ್ಚು ಅವರು ಮಾಡ್ತಾ ಇದ್ದಾರೆ, ಶೂಟ್ ಮಾಡ್ತಾ ಇದ್ದಾರೆ. ನಾವು ಚಿಲ್ ಮಾಡ್ತಾ ಇದೀವಿ. ಸೊ ನಾನು ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇರುತ್ತೆ ಶೂಟಿಂಗ್ ಅಂತ ತೋರಿಸ್ತಾ. ಈಗ ಒಂದು ಗೇಮ್ ಆಡ್ತಾ ಇದ್ವಿ. ಈಗ ಕ್ವೆಶ್ಚನ್ ಇದೆ. ಅಣ್ಣಂಗೆ ಒಂದು ಕ್ವೆಶ್ಚನ್. ನೀವು ಲವ್ ಅಂದ್ರೆ ಯಾರನ್ನ ನೆನ್ಸ್ಕೋತೀರಾ ಅಂಡ್ ಏನ್ ನೆನ್ಸ್ಕೋತೀರಾ? ನಾನು ಲವ್ ಅಂದ್ರೆ ಸುಷ್ಮಿತಾ ನೆನ್ಸ್ಕೊತೀನಿ. ನಾನು ಲವ್ ಅಂದ್ರೆ ಇತ್ತ ಅನ್ಕೋತೀನಿ. ನೆನ್ಸ್ಕೊಳ್ಳೋದಂದ್ರೆ ಸುಷ್ಮಿತಾ ನೆನ್ಸ್ಕೊತೀನಿ. ನಾನು ಮಾಡ್ತೀನಿ. ನವೀನ್. ವಾಟ್ಸ್ ದ ಕ್ರೇಜಿಯೆಸ್ಟ್ ಜಾಬ್ ಯು ವುಡ್ ಬಿ ವಿಲ್ಲಿಂಗ್ ಟು ಟೇಕ್? ನಾನು ಒಂದು ಕ್ರೇಜಿ ಕೆಲಸ. ಎಷ್ಟು ಚೆನ್ನಾಗಿರೋ ಕ್ವೆಶ್ಚನ್ಸ್ ಹೋಗ್ಬಿಡ್ತಿದ್ದೆ.
ಒಂದು ಕ್ರೇಜಿ ಕೆಲಸ ಮಾಡ್ಬೇಕು, ಇಲ್ಲಿಂದ ಬಿದ್ಬಿಡ್ಬೇಕು, ಇಲ್ಲ ಮರ ಅರ್ಬೇಕು. ಕ್ರೇಜಿ ಕೆಲಸ. ನೋಡಿ ಮಾಡ್ಕೋತೀನಿ ಆಗತ್ತೆ. ಅಲ್ಲ, ನನಗೆ ಕ್ರೇಜಿ ಅಂತಂದ್ರೆ ನನ್ನ ಕ್ಯಾಮ್ರಾ ಮೇಲೆ ಕ್ರೇಜ್, ಅದನ್ನ ನಾನು ಮಾಡಲೇಬೇಕು ಅಂತ. ಸೊ ನನಗೆ ಅದು ಚಿಕ್ಕ ವಯಸ್ಸಿಂದ ಆಸೆ, ಒಂದು ಕನಸು ಅದು. ಸೊ ಅದನ್ನು ಪೂರೈಸ್ತೀನಿ. ಮಾಡೋಣ ಇಬ್ರು ಇಷ್ಟ ಅಲ್ಲಿ, ಹಂಗಾರೆ ಫಿಕ್ಸ್. ನೀನೆತ್ತಮ್ಮ ಏನಂತ ಬಂತ? ಅಯ್ಯೋ, ವಾಟ್ ಈಸ್ ಯುವರ್ ಮೋಸ್ಟ್ ಬಿಲವ್ಡ್ ಚೈಲ್ಡ್ಹುಡ್ ಮೆಮೊರಿ? ಚೈಲ್ಡ್ಹುಡ್ ಮೆಮೊರಿ ಏನ್ ಗೊತ್ತಾ? ನಂಗೆ ಗೊತ್ತು. ಏನು? ಆಕ್ಚುಲಿ ನನ್ನ ತಮ್ಮ ಇದ್ದಾನಲ್ವಾ, ಅವನು ಚಿಕ್ಕವನಿದ್ದಾಗ ತುಂಬಾ ಹಠ ಮಾಡ್ತಾ ಇದ್ದ. ನಮ್ಮಮ್ಮ ಅಡುಗೆ ಮಾಡ್ಬೇಕಾನೆ ಏನ್ ಮಾಡಿದ್ದೆ, ತೊಳ್ಳು ತೂಗ್ತಾ ಇದ್ದ, ಅವ್ನು ಮಲ್ಕೊಂಡಿರಲಿಲ್ಲ, ಹೋಗಿ ಬೆಣ್ಣೆ ಚೆನ್ನಾಗಿ ಕಚ್ಬಿಟ್ಟಿದ್ದೆ. ಅವ್ನು ಫುಲ್ ಅಳ್ತಾ ಇದ್ನ. ನಮ್ಮಮ್ಮ ಬಂದ್ಬಿಟ್ಟು ನಂಗೆ ಬೈದ್ರು. ಇವಾಗ ಮೊನ್ನೆ ರೀಸೆಂಟಾಗಿ ಇವಾಗ ಇಂಜಿನಿಯರಿಂಗ್ 2nd ಇಯರು, ಮಮ್ಮಿ ನಂಗೆ ಯಾಕೋ ಈ ಬೆಳ್ಳು ನೋವ್ತಾ, ಅಂದರೆ ಅವ್ನಿಗೆ ಗೊತ್ತಿತ್ತಿದ್ದಲ್ಲ, ಯಾಕೋ ನೋವ್ತಾ ಇದ್ದಾನೆ, ಯಾಕೆ ಚಿಕ್ಕವನಿದ್ದಾಗ ಇವ್ಳು ಕಚ್ಬಿಟ್ಟಿದ್ಲಲ್ಲ ಅದಕ್ಕೆ ನೋವ್ತಾ ಇದ್ದಾನೆ. ಅದಕ್ಕೆ ಇನ್ನೂ ನಗ್ತೀನಿ, ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇನ್ನೂ ಕಚ್ತೀನಿ. ಹಂಗಾರೆ ನಾವೇನು ವಯಸ್ಸಾದ್ಮೇಲೆ ಎಷ್ಟು ಮೈ ನೋಯಿತ್ತು ಕಚ್ಚಿ ಇವಾಗಲೇ ಕಚ್ಚಿ ಅಲ್ವಾ? ಸುಸಿಕಂದು ಓ, ಇಬ್ರಿಗೂ ಸೇಮ್. ವಾಟ್ ಈಸ್ ಯೋರ್ ಲವ್ ಲ್ಯಾಂಗ್ವೇಜಸ್? ನಿಮ್ಮ ಅಮ್ಮನ ಮೇಲೆ ಆಣೆ ಇಟ್ಟಾಳ. ಯಾವಾಗೂ ಕರೆದಿಲ್ಲ. ಏನೋ ಅಂದ್ಯಾ? ಅದೇ ನಿಮ್ಮ ಲವ್ ಲ್ಯಾಂಗ್ವೇಜಾ? ಕೋಣ ಇಲ್ಲ, ನೀವು ಮಾಡ್ತೀರಿ ರಿಯಾಕ್ಷನ್. ನಾನು ಸುಷ್ಮಿತಾ ಅಂತ ಯಾಕಂತ ಗೊತ್ತಾ? ಅಷ್ಟು ಕಷ್ಟಪಟ್ಟು ಹೆಸರಿಟ್ಟರು, ನಾನು ಯಾಕೆ ಅವಳಿಗೆ ಬೇರೆ ಬೇರೆ ಹೆಸರು ಕರೀಲಿ? ಅಲ್ಲ, ಇವಾಗ ಆನ್ಸರ್ ಹೇಳಿದ್ರಾ? ಅಭ್ಯಾಸ ಅಲ್ಲ ಬ್ರೋ. ಈಗ ಆವಾಗಿನ ಕಾಲದಲ್ಲಿ 1995ನೇ ಇಸ್ವಿಲಿ, ಅವಳಿಗೆ 30 ವರ್ಷ, 1995ನೇ ಇಸ್ವಿಲಿ, 94 ಕುಟ್ಟಾಳ, 95ನೇ ಇಸ್ವಿಲಿ ಅವ್ರ ಅಪ್ಪರು ಅವಾಗಿನ ಕಾಲದಲ್ಲ ಅನ್ಸ್ ಮಾಡಿದ್ರು, ಹೆಸರಿಗೆ ಬೆಲೆ ಕೊಡ್ಲಿಲ್ಲ. ಅಜ್ಜಿ 30 ವರ್ಷದ ಅಜ್ಜಿ ಆಯ್ತು, ನನಗೂ 30 ವರ್ಷ. ನೇಮ್ Name one person who would not mind being stranded on an island. ಮತ್ತೆ ಹೇಳ್ತಾ ಇದ್ದೀನಿ ಕ್ವೆಶ್ಚನ್. ನೇಮ್ ಒನ್ ಪರ್ಸನ್ ಹೂ ವುಡಂಟ್ ಮೈಂಡ್ ಬೀಯಿಂಗ್ ಸ್ಟ್ರಾಂಡೆಡ್ ಆನ್ ಆನ್ ಐಲ್ಯಾಂಡ್ ವಿತ್ ಯು ಅಂಡ್ ವೈ. ಯಾರಾದ್ರೂ ಒಬ್ರು ಹೆಸರು ಐಲ್ಯಾಂಡ್ ಅಲ್ಲಿ ಅವ್ರ ನಿನ್ ಜೊತೆ ನಿಂತ್ಕೋಬೇಕು ಅಂಡ್ ಯಾಕೆ ಅಂತ ಕೇಳ. ಓಕೆ, ಅದೇ ನೋಡು. ಯಾಕೆ ಗೊತ್ತಾ ರಚ್ಚು? ಯಾಕಂದ್ರೆ ಅವಳು ನಾನು ಎಲ್ಲಿ ಕರೆದ್ರು ಬರ್ತಾರೆ, ಎಲ್ಲೂ ಕೇಳಿದ್ರೆ ಹಿಂಗೆ ಹೋಗ್ತಾ ಇದೀನಿ ಅಂದ್ರೆ ಯಾಕೆ ಏನು ಕೇಳಲ್ಲ, ಸುಮ್ಮನೆ ಬರ್ತಾರೆ. ಅದಕ್ಕೆ ಐಲ್ಯಾಂಡ್ ಅವರು ಪಕ್ಕ ಇರ್ತಾರೆ, ಬಿಕಾಸ್ ಶಿ ಆಲ್ಸೋ ಲವ್ ಐಲ್ಯಾಂಡ್. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್, ಕಾಫಿ ಜೊತೆಗೆ ಮಂಡಕ್ಕಿ ಹೀಗಿದೆ, ಬೆಚ್ಚಗಾಗ್ತದೆ. ತಿನ್ಬೋದು ಮಂಡಕ್ಕಿನ. ಮತ್ತೆ ಮಂಡಕ್ಕಿನ ಕಾಫಿ ಹಾಕೊಂಡು ತಿಂತಾರಣ್ಣ. ಮಂಡಾಳು ಟೀ ಸೂಪರ್ ಆಗಿದೆ. ಅಚ್ಚಾ, ಚೆನ್ನಾಯ್ತಾ? ಸೂಪರ್ ಆಗಿದೆ. ಓಕೆ. ಹೌದಾ, ಆ್ಯಕ್ಚುಲಿ ಮಂಡಕ್ಕಿ ನಾನು ಯಾವಾಗ ತಿಂತಿದ್ದೆ ಅಂದರೆ, ನಾನು ಕಬ್ಬನ್ ಪಾರ್ಕಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಅಂತ ನಡೀತಾ ಇತ್ತು ಆಯಿತಾ, ನಮ್ಮ ಅಮ್ಮ ಕರ್ಕೊಂಡು ಹೋಗೋರು. ಸೊ ಆ ಟೈಮಲ್ಲಿ ಸ್ಯಾಟರ್ಡೆ ಸಂಡೇ ಕರ್ಕೊಂಡು ಹೋಗೋರಲ್ಲ, ಆ ಟೈಮಲ್ಲಿ ಅಲ್ಲಿ ಇರ್ತಾ ಇತ್ತು ಬಿಸಿಲು, ಐ ಮೀನ್ ಬಿಸಿ ಆ ಕೆಂಡನ ಅದ್ರ ಮೇಲೆ ಇಟ್ಬಿಟ್ಟೆಲ್ಲ ಮಾಡ್ತಾ ಇದ್ದಾರೆ. ಸೂಪರಾಗಿರುತ್ತೆ ಗೊತ್ತಾ, ನಂಗೆ ಅದು ಇಷ್ಟ. ಸೊ ಇವಾಗ ತಿಂತಾ ಇದ್ದೀನಿ. ಅವಾಗಿಂದ ಮಲ್ತಾಯಿ ಮಕ್ಕಳ ತರ ಟ್ರೀಟ್ ಮಾಡ್ತಿದ್ದಾರೆ. 2 ಡ್ರಾಪ್ ಮಾಡೋ ಬಿಸಿ ಫಿಶು, ಚಿಕನ್ ನೋಡಿದ್ರೆ ಕಳೆದು ಹೋಗ್ಬಿಡ್ತೀವಿ ನೋಡಿ. ಹೊಗೆ ಬಿಸಿ ಚಿಕನ್ನು, ಫಿಶು, ವಾರೇ ವಾ ಚಂದ್ರು. ಎಸ್, ಈಗ ಫೈರ್ ಕ್ಯಾಂಪಲ್ಲಿ ಇದ್ದೀನಿ. ಫೈರ್ ಕ್ಯಾಂಪ್ ಒಬ್ಬನೇ ಇದ್ದೀನಿ, ಯಾರಿಲ್ಲ, ಒಬ್ಬನೇ ಚಳಿ ಕಾಯಿಸ್ಕೊಳ್ತಾ ಇದ್ದೀನಿ. ಎಸ್, ಈ ಬ್ಲಾಗ್ ಚೆನ್ನಾಗಿತ್ತು. ಅವರೆಲ್ಲ ಮಲಗಿದ್ರು, ನಾನು ಚಳಿ ಆಗ್ತಿತ್ತು, ಅದಕ್ಕೆ ಬಂದು ಚಳಿ ಕಾಸ್ಕೊಂಡು ಹೋಗೋಣ ಅಂತ ಬಂದೆ. ಸಖತ್ತಾಗೈತೆ ಫೈರ್ ಕ್ಯಾಂಪು ನೋಡಿ. ಸೊ ದಟ್ಸ್ ಇಟ್. ಯಾರೆಲ್ಲ ವೀಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮ್ಯಾಕ್ಸಿಮಮ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.